ಜಿಬಿಎಗೆ ಭಾಷಾ ಶುದ್ಧತೆಯ ಕೊರತೆ ಇದ್ದಂತೆ ಕಾಣಿಸ್ತಾ ಇದೆ. ಪೊಲೀಸರಿಗೆ ಒಂದು ರೀತಿಯಲ್ಲಿ ಮುಜುಗರ ತರುವಂತ, ಅವಮಾನ ಆಗುವಂತಹ ರೀತಿಯಲ್ಲಿ ಈಗ ಬೋರ್ಡ್ಗಳನ್ನ, ನಾಮಫಲಕಗಳನ್ನ ಹಾಕಿದ್ದಾರೆ. ಇದು ಪೊಲೀಸ್ ಇಲಾಖೆಗೆ ಅವಮಾನ ಮಾಡುವಂತಿದೆ. ಜಿಬಿಎ ಅಧಿಕಾರಿಗಳು ಪೊಲೀಸರನ್ನ ಪೊಲೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇರೋ ಜೊತೆಗೆ ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತ ಹೊರಟಿರುವಂತಹ ಈ ಜಿಬಿಎ ಕನ್ನಡದ ವಿಚಾರದಲ್ಲಿ ಸ್ಪಷ್ಟತೆ ಇಲ್ವಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಜಿಬಿಎಗೆ ಭಾಷೆಯ ಬಗ್ಗೆ ಎಷ್ಟರ ಮಟ್ಟಿಗೆ ಹಿಡಿತಾ ಇದೆ ಅನ್ನೋದಕ್ಕೆ ಈಗ ಮತ್ತೊಂದು ಉದಾಹರಣೆ ಅಂತಾನೆ ಹೇಳ್ಬೋದಾಗಿದೆ. ಜಿಬಿಎಯ ಎಡವಟ್ಟಿನಿಂದಾಗಿ ಪೊಲೀಸ್ ಅನ್ನುವಂತಹ ಒಂದು ಶಬ್ದ ಏನಿದೆ ಅದೇ ಡಿಫರೆಂಟ್ ಆಗಿರುವಂತದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ಒಂದು ದೃಶ್ಯಗಳಲ್ಲಿ ಪೊಲೀಸ್ ಅನ್ನುವಂತಹ ಒಂದು ಏನಿದೆ ಆ ಶಬ್ದ, ಆ ಒಂದು ದೀರ್ಘ ಏನಿದೆ, ಆ ದೀರ್ಘ ಈ ಸೈಡ್ ಬರಬೇಕು ಅಂದ್ರೆ ಲೀಯ ಪಕ್ಕ ಬರಬೇಕಾಗಿತ್ತು, ಆದ್ರೆ ಇಲ್ಲಿ ಪಕ್ಕ ಬಂದಿದೆ. ಅಂದ್ರೆ ಇಲ್ಲಿ ಭಾಷೆಯ ಸಮಸ್ಯೆ ಇರುವಂತದ್ದು. ಅಂದ್ರೆ ಪೊಲೀಸ್ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ತಪ್ಪು ಅಕ್ಷರಗಳನ್ನ ಕೂಡಿರುವಂತಹ ನಿಟ್ಟಿನಲ್ಲಿ ಅದನ್ನ ಒಂದು ಬರಹಗಳನ್ನಾಗಿ ಮಾಡಲಾಗಿದೆ. ಇಲ್ಲಿ ಅನೇಕ ಜನ ಅಂದ್ರೆ ಈ ರೀತಿಯಾದಂತಹ ತುಂಬಾ ದೊಡ್ಡ ಆಫೀಸರ್ಸ್ಗಳು ಕೂಡ ಓಡಾಡ್ತಾರೆ, ಮತ್ತೆ ಅನೇಕ ಪೊಲೀಸರುಗಳು ಕೂಡ ಓಡಾಡ್ತಾರೆ. ಎಲ್ಲರೂ ಕೂಡ ಅಂದ್ರೆ ಕೆಲವರು ಕನ್ನಡಿಗರು ಕೂಡ ಇದ್ದಾರೆ. ಆದ್ರೆ ಇದನ್ನ ಯಾಕೆ ಅಬ್ಸರ್ವ್ ಮಾಡಿಲ್ಲ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈಗ ಯಕ್ಷ ಪ್ರಶ್ನೆಯಾಗಿದೆ. ಅದಕ್ಕಿಂತ ಮುಂಚೆ ಏನು ಜಿಬಿಎ ಏನಿದೆ ಈ ಒಂದು ಬೋರ್ಡ್ ಅನ್ನು ಅಳವಡಿಸುವಂತಹ ಒಂದು ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ನೋಡಿಕೊಳ್ಬೇಕಾಗುತ್ತೆ. ಅಂದ್ರೆ ಶಬ್ದದ ಬಗ್ಗೆ ಸಾಕಷ್ಟು ಒಂದು ನಾಲೆಡ್ಜ್ ಗಳನ್ನ ಇಡಬೇಕಾಗುತ್ತೆ. ಆದ್ರೆ ಈ ಒಂದು ಸಂಬಂಧ ಅದು ಅಲ್ಲದೆ ಪೊಲೀಸ್ ಕೇಂದ್ರ ಕಚೇರಿ ಅಂದ್ರೆ ಬೆಂಗಳೂರು ಕಮಿಷನರೇಟ್ ಏನಿದೆ ಅದರ ಕೇಂದ್ರ ಕಚೇರಿಯಲ್ಲಿ ಈ ರೀತಿಯಾದಂತಹ ಒಂದು ಬೋರ್ಡ್ಗಳನ್ನು ಅಳವಡಿಕೆ ಮಾಡುವಂತಹ ಮುಖಾಂತರ ಜಿಬಿಎ ಒಂದು ಎಡವಟ್ಟನ್ನ ಮಾಡಿಕೊಂಡಿರುವಂತದ್ದು. ಹೀಗಾಗಿ ಸದ್ಯ ಆದಷ್ಟು ಬೇಗ ಈ ಒಂದು ಬೋರ್ಡ್ ಅನ್ನ ತೆರವುಗೊಳಿಸಬೇಕು. ಇಲ್ಲದಿದ್ದಲ್ಲಿ ಸಾರ್ವಜನಿಕರು ಕೂಡ ಒಂದು ಅವಹೇಳನ ಮಾಡುವಂತಹ ಒಂದು ಸ್ಥಿತಿಗೆ ತಲುಪುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಎಡವಟ್ಟಿನಿಂದಾಗಿ ಪೊಲೀಸ್ ಅನ್ನುವಂತಹ ಒಂದು ಶಬ್ದ ಏನಿದೆ ಪೊಲೀಸ್ ಅನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗಿರುವಂತದ್ದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಜಿಬಿಎಗೆ ಭಾಷಾ ಶುದ್ಧತೆಯ ಕೊರತೆ ಇದ್ದಂತೆ ಕಾಣಿಸ್ತಾ ಇದೆ. ಪೊಲೀಸರಿಗೆ ಒಂದು ರೀತಿಯಲ್ಲಿ ಮುಜುಗರ ತರುವಂತ, ಅವಮಾನ ಆಗುವಂತಹ ರೀತಿಯಲ್ಲಿ ಈಗ ಬೋರ್ಡ್ಗಳನ್ನ, ನಾಮಫಲಕಗಳನ್ನ ಹಾಕಿದ್ದಾರೆ. ಇದು ಪೊಲೀಸ್ ಇಲಾಖೆಗೆ ಅವಮಾನ ಮಾಡುವಂತಿದೆ. ಜಿಬಿಎ ಅಧಿಕಾರಿಗಳು ಪೊಲೀಸರನ್ನ ಪೊಲೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇರೋ ಜೊತೆಗೆ ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತ ಹೊರಟಿರುವಂತಹ ಈ ಜಿಬಿಎ ಕನ್ನಡದ ವಿಚಾರದಲ್ಲಿ ಸ್ಪಷ್ಟತೆ ಇಲ್ವಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಜಿಬಿಎಗೆ ಭಾಷೆಯ ಬಗ್ಗೆ ಎಷ್ಟರ ಮಟ್ಟಿಗೆ ಹಿಡಿತಾ ಇದೆ ಅನ್ನೋದಕ್ಕೆ ಈಗ ಮತ್ತೊಂದು ಉದಾಹರಣೆ ಅಂತಾನೆ ಹೇಳ್ಬೋದಾಗಿದೆ. ಜಿಬಿಎಯ ಎಡವಟ್ಟಿನಿಂದಾಗಿ ಪೊಲೀಸ್ ಅನ್ನುವಂತಹ ಒಂದು ಶಬ್ದ ಏನಿದೆ ಅದೇ ಡಿಫರೆಂಟ್ ಆಗಿರುವಂತದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ಒಂದು ದೃಶ್ಯಗಳಲ್ಲಿ ಪೊಲೀಸ್ ಅನ್ನುವಂತಹ ಒಂದು ಏನಿದೆ ಆ ಶಬ್ದ, ಆ ಒಂದು ದೀರ್ಘ ಏನಿದೆ, ಆ ದೀರ್ಘ ಈ ಸೈಡ್ ಬರಬೇಕು ಅಂದ್ರೆ ಲೀಯ ಪಕ್ಕ ಬರಬೇಕಾಗಿತ್ತು, ಆದ್ರೆ ಇಲ್ಲಿ ಪಕ್ಕ ಬಂದಿದೆ. ಅಂದ್ರೆ ಇಲ್ಲಿ ಭಾಷೆಯ ಸಮಸ್ಯೆ ಇರುವಂತದ್ದು. ಅಂದ್ರೆ ಪೊಲೀಸ್ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ತಪ್ಪು ಅಕ್ಷರಗಳನ್ನ ಕೂಡಿರುವಂತಹ ನಿಟ್ಟಿನಲ್ಲಿ ಅದನ್ನ ಒಂದು ಬರಹಗಳನ್ನಾಗಿ ಮಾಡಲಾಗಿದೆ. ಇಲ್ಲಿ ಅನೇಕ ಜನ ಅಂದ್ರೆ ಈ ರೀತಿಯಾದಂತಹ ತುಂಬಾ ದೊಡ್ಡ ಆಫೀಸರ್ಸ್ಗಳು ಕೂಡ ಓಡಾಡ್ತಾರೆ, ಮತ್ತೆ ಅನೇಕ ಪೊಲೀಸರುಗಳು ಕೂಡ ಓಡಾಡ್ತಾರೆ. ಎಲ್ಲರೂ ಕೂಡ ಅಂದ್ರೆ ಕೆಲವರು ಕನ್ನಡಿಗರು ಕೂಡ ಇದ್ದಾರೆ. ಆದ್ರೆ ಇದನ್ನ ಯಾಕೆ ಅಬ್ಸರ್ವ್ ಮಾಡಿಲ್ಲ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈಗ ಯಕ್ಷ ಪ್ರಶ್ನೆಯಾಗಿದೆ. ಅದಕ್ಕಿಂತ ಮುಂಚೆ ಏನು ಜಿಬಿಎ ಏನಿದೆ ಈ ಒಂದು ಬೋರ್ಡ್ ಅನ್ನು ಅಳವಡಿಸುವಂತಹ ಒಂದು ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ನೋಡಿಕೊಳ್ಬೇಕಾಗುತ್ತೆ. ಅಂದ್ರೆ ಶಬ್ದದ ಬಗ್ಗೆ ಸಾಕಷ್ಟು ಒಂದು ನಾಲೆಡ್ಜ್ ಗಳನ್ನ ಇಡಬೇಕಾಗುತ್ತೆ. ಆದ್ರೆ ಈ ಒಂದು ಸಂಬಂಧ ಅದು ಅಲ್ಲದೆ ಪೊಲೀಸ್ ಕೇಂದ್ರ ಕಚೇರಿ ಅಂದ್ರೆ ಬೆಂಗಳೂರು ಕಮಿಷನರೇಟ್ ಏನಿದೆ ಅದರ ಕೇಂದ್ರ ಕಚೇರಿಯಲ್ಲಿ ಈ ರೀತಿಯಾದಂತಹ ಒಂದು ಬೋರ್ಡ್ಗಳನ್ನು ಅಳವಡಿಕೆ ಮಾಡುವಂತಹ ಮುಖಾಂತರ ಜಿಬಿಎ ಒಂದು ಎಡವಟ್ಟನ್ನ ಮಾಡಿಕೊಂಡಿರುವಂತದ್ದು. ಹೀಗಾಗಿ ಸದ್ಯ ಆದಷ್ಟು ಬೇಗ ಈ ಒಂದು ಬೋರ್ಡ್ ಅನ್ನ ತೆರವುಗೊಳಿಸಬೇಕು. ಇಲ್ಲದಿದ್ದಲ್ಲಿ ಸಾರ್ವಜನಿಕರು ಕೂಡ ಒಂದು ಅವಹೇಳನ ಮಾಡುವಂತಹ ಒಂದು ಸ್ಥಿತಿಗೆ ತಲುಪುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಎಡವಟ್ಟಿನಿಂದಾಗಿ ಪೊಲೀಸ್ ಅನ್ನುವಂತಹ ಒಂದು ಶಬ್ದ ಏನಿದೆ ಪೊಲೀಸ್ ಅನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗಿರುವಂತದ್ದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಜಿಬಿಎಗೆ
ಭಾಷಾ ಶುದ್ಧತೆಯ ಕೊರತೆ ಇದ್ದಂತೆ ಕಾಣಿಸ್ತಾ ಇದೆ. ಪೊಲೀಸರಿಗೆ ಒಂದು ರೀತಿಯಲ್ಲಿ ಮುಜುಗರ ತರುವಂತ, ಅವಮಾನ ಆಗುವಂತ ರೀತಿಯಲ್ಲಿ ಈಗ ಬೋರ್ಡ್ಗಳನ್ನ, ನಾಮಫಲಕಗಳನ್ನ ಹಾಕಿದ್ದಾರೆ. ಇದು ಪೊಲೀಸ್ ಇಲಾಖೆಗೆ ಅವಮಾನ ಮಾಡುವಂತಿದೆ. ಜಿಬಿಎ ಅಧಿಕಾರಿಗಳು ಪೊಲೀಸರನ್ನ ಪೊಲೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇರೋ ಜೊತೆಗೆ ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತ ಹೊರಟಿರುವಂತಹ ಈ ಜಿಬಿಎ ಕನ್ನಡದ ವಿಚಾರದಲ್ಲಿ ಸ್ಪಷ್ಟತೆ ಇಲ್ವಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಜಿಬಿಎಗೆ ಭಾಷೆಯ ಬಗ್ಗೆ ಎಷ್ಟರ ಮಟ್ಟಿಗೆ ಹಿಡಿತಾ ಇದೆ ಅನ್ನೋದಕ್ಕೆ ಈಗ ಮತ್ತೊಂದು ಉದಾಹರಣೆ ಅಂತಾನೆ ಹೇಳ್ಬೋದಾಗಿದೆ. ಜಿಬಿಎಯ ಎಡವಟ್ಟಿನಿಂದಾಗಿ ಪೊಲೀಸ್ ಅನ್ನುವಂತಹ ಒಂದು ಶಬ್ದ ಏನಿದೆ ಅದೇ ಡಿಫರೆಂಟ್ ಆಗಿರುವಂತದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ಒಂದು ದೃಶ್ಯಗಳಲ್ಲಿ ಪೊಲೀಸ್ ಅನ್ನುವಂತಹ ಒಂದು ಏನಿದೆ ಆ ಶಬ್ದ, ಆ ಒಂದು ದೀರ್ಘ ಏನಿದೆ ಆ ದೀರ್ಘ ಈ ಸೈಡ್ ಬರಬೇಕು ಅಂದ್ರೆ ಲೀಯ ಪಕ್ಕ ಬರಬೇಕಾಗಿತ್ತು, ಆದ್ರೆ ಇಲ್ಲಿ ಪಕ್ಕ ಬಂದಿದೆ. ಅಂದ್ರೆ ಇಲ್ಲಿ ಭಾಷೆಯ ಸಮಸ್ಯೆ ಇರುವಂತದ್ದು. ಅಂದ್ರೆ ಪೊಲೀಸ್ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ತಪ್ಪು ಅಕ್ಷರಗಳನ್ನ ಕೂಡಿರುವಂತಹ ನಿಟ್ಟಿನಲ್ಲಿ ಅದನ್ನ ಒಂದು ಬರಹಗಳನ್ನಾಗಿ ಮಾಡಲಾಗಿದೆ. ಇಲ್ಲಿ ಅನೇಕ ಜನ ಅಂದ್ರೆ ಈ ರೀತಿಯಾದಂತಹ ತುಂಬಾ ದೊಡ್ಡ ಆಫೀಸರ್ಸ್ಗಳು ಕೂಡ ಓಡಾಡ್ತಾರೆ, ಮತ್ತೆ ಅನೇಕ ಪೊಲೀಸರುಗಳು ಕೂಡ ಓಡಾಡ್ತಾರೆ. ಎಲ್ಲರೂ ಕೂಡ ಅಂದ್ರೆ ಕೆಲವರು ಕನ್ನಡಿಗರು ಕೂಡ ಇದ್ದಾರೆ. ಆದ್ರೆ ಇದನ್ನ ಯಾಕೆ ಅಬ್ಸರ್ವ್ ಮಾಡಿಲ್ಲ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈಗ ಯಕ್ಷ ಪ್ರಶ್ನೆಯಾಗಿದೆ. ಅದಕ್ಕಿಂತ ಮುಂಚೆ ಏನು ಜಿಬಿಎ ಏನಿದೆ ಈ ಒಂದು ಬೋರ್ಡ್ ಅನ್ನು ಅಳವಡಿಸುವಂತಹ ಒಂದು ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ನೋಡಿಕೊಳ್ಬೇಕಾಗುತ್ತೆ. ಅಂದ್ರೆ ಶಬ್ದದ ಬಗ್ಗೆ ಸಾಕಷ್ಟು ಒಂದು ನಾಲೆಡ್ಜ್ ಗಳನ್ನ ಇಡಬೇಕಾಗುತ್ತೆ. ಆದ್ರೆ ಈ ಒಂದು ಸಂಬಂಧ ಅದು ಅಲ್ಲದೆ ಪೊಲೀಸ್ ಕೇಂದ್ರ ಕಚೇರಿ ಅಂದ್ರೆ ಬೆಂಗಳೂರು ಕಮಿಷನರೇಟ್ ಏನಿದೆ ಅದರ ಕೇಂದ್ರ ಕಚೇರಿಯಲ್ಲಿ ಈ ರೀತಿಯಾದಂತಹ ಒಂದು ಬೋರ್ಡ್ಗಳನ್ನು ಅಳವಡಿಕೆ ಮಾಡುವಂತಹ ಮುಖಾಂತರ ಜಿಬಿಎ ಒಂದು ಎಡವಟ್ಟನ್ನ ಮಾಡಿಕೊಂಡಿರುವಂತದ್ದು. ಹೀಗಾಗಿ ಸದ್ಯ ಆದಷ್ಟು ಬೇಗ ಈ ಒಂದು ಬೋರ್ಡ್ ಅನ್ನ ತೆರವುಗೊಳಿಸಬೇಕು. ಇಲ್ಲದಿದ್ದಲ್ಲಿ ಸಾರ್ವಜನಿಕರು ಕೂಡ ಒಂದು ಅವಹೇಳನ ಮಾಡುವಂತಹ ಒಂದು ಸ್ಥಿತಿಗೆ ತಲುಪುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಎಡವಟ್ಟಿನಿಂದಾಗಿ ಪೊಲೀಸ್ ಅನ್ನುವಂತಹ ಒಂದು ಶಬ್ದ ಏನಿದೆ ಪೊಲೀಸ್ ಅನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗಿರುವಂತದ್ದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಜಿಬಿಎಗೆ ಭಾಷಾ ಶುದ್ಧತೆಯ ಕೊರತೆ ಇದ್ದಂತೆ ಕಾಣಿಸ್ತಾ ಇದೆ. ಪೊಲೀಸರಿಗೆ ಒಂದು ರೀತಿಯಲ್ಲಿ ಮುಜುಗರ ತರುವಂತ, ಅವಮಾನ ಆಗುವಂತಹ ರೀತಿಯಲ್ಲಿ ಈಗ ಬೋರ್ಡ್ಗಳನ್ನ, ನಾಮಫಲಕಗಳನ್ನ ಹಾಕಿದ್ದಾರೆ. ಇದು ಪೊಲೀಸ್ ಇಲಾಖೆಗೆ ಅವಮಾನ ಮಾಡುವಂತಿದೆ. ಜಿಬಿಎ ಅಧಿಕಾರಿಗಳು ಪೊಲೀಸರನ್ನ ಪೊಲೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇರೋ ಜೊತೆಗೆ ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತ ಹೊರಟಿರುವಂತಹ ಈ ಜಿಬಿಎ ಕನ್ನಡದ ವಿಚಾರದಲ್ಲಿ ಸ್ಪಷ್ಟತೆ ಇಲ್ವಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಜಿಬಿಎಗೆ ಭಾಷೆಯ ಬಗ್ಗೆ ಎಷ್ಟರ ಮಟ್ಟಿಗೆ ಹಿಡಿತಾ ಇದೆ ಅನ್ನೋದಕ್ಕೆ ಈಗ ಮತ್ತೊಂದು ಉದಾಹರಣೆ ಅಂತಾನೆ ಹೇಳ್ಬೋದಾಗಿದೆ. ಜಿಬಿಎಯ ಎಡವಟ್ಟಿನಿಂದಾಗಿ ಪೊಲೀಸ್ ಅನ್ನುವಂತಹ ಒಂದು ಶಬ್ದ ಏನಿದೆ ಅದೇ ಡಿಫರೆಂಟ್ ಆಗಿರುವಂತದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ಒಂದು ದೃಶ್ಯಗಳಲ್ಲಿ ಪೊಲೀಸ್ ಅನ್ನುವಂತಹ ಒಂದು ಏನಿದೆ ಆ ಶಬ್ದ, ಆ ಒಂದು ದೀರ್ಘ ಏನಿದೆ ಆ ದೀರ್ಘ ಈ ಸೈಡ್ ಬರಬೇಕು ಅಂದ್ರೆ ಲೀಯ ಪಕ್ಕ ಬರಬೇಕಾಗಿತ್ತು, ಆದ್ರೆ ಇಲ್ಲಿ ಪಕ್ಕ ಬಂದಿದೆ. ಅಂದ್ರೆ ಇಲ್ಲಿ ಭಾಷೆಯ ಸಮಸ್ಯೆ ಇರುವಂತದ್ದು. ಅಂದ್ರೆ ಪೊಲೀಸ್ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ತಪ್ಪು ಅಕ್ಷರಗಳನ್ನ ಕೂಡಿರುವಂತಹ ನಿಟ್ಟಿನಲ್ಲಿ ಅದನ್ನ ಒಂದು ಬರಹಗಳನ್ನಾಗಿ ಮಾಡಲಾಗಿದೆ. ಇಲ್ಲಿ ಅನೇಕ ಜನ ಅಂದ್ರೆ ಈ ರೀತಿಯಾದಂತಹ ತುಂಬಾ ದೊಡ್ಡ ಆಫೀಸರ್ಸ್ಗಳು ಕೂಡ ಓಡಾಡ್ತಾರೆ, ಮತ್ತೆ ಅನೇಕ ಪೊಲೀಸರುಗಳು ಕೂಡ ಓಡಾಡ್ತಾರೆ. ಎಲ್ಲರೂ ಕೂಡ ಅಂದ್ರೆ ಕೆಲವರು ಕನ್ನಡಿಗರು ಕೂಡ ಇದ್ದಾರೆ. ಆದ್ರೆ ಇದನ್ನ ಯಾಕೆ ಅಬ್ಸರ್ವ್ ಮಾಡಿಲ್ಲ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈಗ ಯಕ್ಷ ಪ್ರಶ್ನೆಯಾಗಿದೆ. ಅದಕ್ಕಿಂತ ಮುಂಚೆ ಏನು ಜಿಬಿಎ ಏನಿದೆ ಈ ಒಂದು ಬೋರ್ಡ್ ಅನ್ನು ಅಳವಡಿಸುವಂತಹ ಒಂದು ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ನೋಡಿಕೊಳ್ಬೇಕಾಗುತ್ತೆ. ಅಂದ್ರೆ ಶಬ್ದದ ಬಗ್ಗೆ ಸಾಕಷ್ಟು ಒಂದು ನಾಲೆಡ್ಜ್ ಗಳನ್ನ ಇಡಬೇಕಾಗುತ್ತೆ. ಆದ್ರೆ ಈ ಒಂದು ಸಂಬಂಧ ಅದು ಅಲ್ಲದೆ ಪೊಲೀಸ್ ಕೇಂದ್ರ ಕಚೇರಿ ಅಂದ್ರೆ ಬೆಂಗಳೂರು ಕಮಿಷನರೇಟ್ ಏನಿದೆ ಅದರ ಕೇಂದ್ರ ಕಚೇರಿಯಲ್ಲಿ ಈ ರೀತಿಯಾದಂತಹ ಒಂದು ಬೋರ್ಡ್ಗಳನ್ನು ಅಳವಡಿಕೆ ಮಾಡುವಂತಹ ಮುಖಾಂತರ ಜಿಬಿಎ ಒಂದು ಎಡವಟ್ಟನ್ನ ಮಾಡಿಕೊಂಡಿರುವಂತದ್ದು. ಹೀಗಾಗಿ ಸದ್ಯ ಆದಷ್ಟು ಬೇಗ ಈ ಒಂದು ಬೋರ್ಡ್ ಅನ್ನ ತೆರವುಗೊಳಿಸಬೇಕು. ಇಲ್ಲದಿದ್ದಲ್ಲಿ ಸಾರ್ವಜನಿಕರು ಕೂಡ ಒಂದು ಅವಹೇಳನ ಮಾಡುವಂತಹ ಒಂದು ಸ್ಥಿತಿಗೆ ತಲುಪುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಎಡವಟ್ಟಿನಿಂದಾಗಿ ಪೊಲೀಸ್ ಅನ್ನುವಂತಹ ಒಂದು ಶಬ್ದ ಏನಿದೆ ಪೊಲೀಸ್ ಅನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗಿರುವಂತದ್ದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ.